ಇಲ್ಲಿ ದಶಕ ಇಲ್ಲ, ಅಲ್ಲಿ ಶತಕ ಇಲ್ಲ. ಕರ್ನಾಟಕದಲ್ಲಿ ದಶಕ ಇಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ನವರಿಗೆ ಶತಕ ಇಲ್ಲ. ಇಲ್ಲಿ ಒಂದಂಕಿ, ಅಲ್ಲಿ ಎರಡಂಕಿ. ಇವೆಲ್ಲ ಕೂಡ ಕಾಂಗ್ರೆಸ್ನವರು ನೋಡ್ಬೇಕಾಗ್ತದೆ. ಯಾಕೆ ಒಂದೇ ವರ್ಷದಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ, ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೀವು ಈಗಲಾದ್ರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳದೆ ಹೋದ್ರೆ, ಮಾನ್ಯ ಅಶೋಕಣ್ಣವರು ಬೊಮ್ಮಾಯಿರವರು ಹೇಳಿದಾರಲ್ಲ, ನಾನಿವತ್ತು ಹೇಳ್ತಾ ಇದ್ದೇನೆ, ಆಂಧ್ರ ಪ್ರದೇಶದಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ, ಕರ್ನಾಟಕದಲ್ಲಿ ಕೂಡ ಮುಂದೆ ಇದೇ ರಿಸಲ್ಟೇ ಬರುತ್ತೆ. ಎಚ್ಚರ ಎಚ್ಚರ. ಬಹುಶಃ ಕಾಂಗ್ರೆಸ್ನವರು 2 ಅಂಕಿ ಎಷ್ಟು ತಗೊಳ್ತಾರೆ ಹೇಳಕ್ಕಾಗಲ್ಲ. ಅಲ್ಲಿ 11 ತಗೊಂಡಿದ್ದಾರೆ ಜಗನ್ ಅವರು, ಕೇವಲ 11. ಇಲ್ಲಿ ಬಹುಶಃ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 34ಕ್ಕೆ ಇಳಿದಿತ್ತು ಅಂತ ಕಾಣುತ್ತದೆ. ಅದು ಮತ್ತೆ ಆ 34 ನೋಡುವಂತ ಅವಕಾಶ ನಿಚ್ಚಳವಾಗಿ ನನ್ನ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರು. ನಾವು 175ರಿಂದ 180 ಸ್ಥಾನ ಭಾರತೀಯ ಜನತಾ ಪಕ್ಷ ಹಾಗೂ JDS ನಾವು 100ಕ್ಕೆ 100 ನಾವು ಇಷ್ಟು ನಂಬರ್ಸ್ ತಗೊಳ್ತೀವಿ. ನಾಳೆ ಚುನಾವಣೆ ಆಗಲಿ 175ರಿಂದ 180 ತಗೊಳ್ತೀವಿ. ಇದರಲ್ಲೇನು ಅನುಮಾನ ಬೇಡ. ಯಾಕಂದ್ರೆ ಏನ್ ಕೆಲಸ ಮಾಡ್ತಾ ಇಲ್ಲ, ಏನೇನು ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ದೆಹಲಿಗೆ ಬಂದಿದ್ರು, ನಮ್ಮ ಜೊತೆ ಎಲ್ಲ ಸಭೆ ಮಾಡಿದ್ರು. ಅಲ್ಲಿ ನೋಡ್ತೀವಿ ಯಾವುದು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗೇ ಇಲ್ಲ. ಕುಮಾರಣ್ಣವರು ಇದ್ರು, ನಾವೆಲ್ಲ ವಿತ್ತ ಸಚಿವರು ಇದ್ರು, ಎಲ್ಲ ಇದ್ರು. ಪೆಂಡಿಂಗ್ ಇರೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿದೆ, ಕೋರ್ಟ್ಗಳಲ್ಲಿದೆ. ಇಲ್ಲಿ ಸರಿಯಾದಂತ ತಾಂತ್ರಿಕವಾಗಿ ಏನ್ ಅಂಶಗಳನ್ನ ಸೇರಿಸಿ ಕಳಿಸಬೇಕಾಗಿತ್ತು ಪ್ರಪೋಸಲ್, ಅದನ್ನ ಕಳಿಸೇ ಇಲ್ಲ. ಇದೆಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.